ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ TSH ಟೆಸ್ಟ್ ಬಗ್ಗೆ. ಇದಕ್ಕೆ ಥೈರೋಟ್ರೋಪಿನ್ ಟೆಸ್ಟ್ ಅಂತಾನು ಕರೀತಾರೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟ್ ಅಂತಾನು ಕರೀತಾರೆ. TSH ಟೆಸ್ಟ್ ಅಂದ್ರೆ ಏನು, ಈ ಟೆಸ್ಟ್ ಯಾಕೆ ಮಾಡ್ಲಾಗ್ತೈತಿ, ಡಾಕ್ಟರ್ ನಿಮ್ಗೆ ಏನು ಲಕ್ಷಣ ನಿಮ್ಮ ಮೈಯಾಗ ನೋಡ್ತಾರ, ಅವ್ರು ಈ ಟೆಸ್ಟ್ ನಿಮ್ಗೆ ಬರೆದು ಕೊಡ್ತಾರ, ಯಾವ ರೀತಿ ಈ ಟೆಸ್ಟ್ ಮಾಡ್ಲಾಗ್ತೈತಿ, ಈ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಸ್ಪೆಷಲ್ ಪ್ರಿಪ್ರೇಷನ್ ಮಾಡ್ಕೋಬೇಕಾ, TSH ನಾರ್ಮಲ್ ವ್ಯಾಲ್ಯೂಸ್ ಏನು, ಮತ್ತು ನಿಮ್ಮ ಕಡೆ ರಿಪೋರ್ಟ್ ಬಂತಂದ್ರೆ ಯಾವ ರೀತಿ ರಿಪೋರ್ಟ್ ಓದಬೇಕು, ಈ ಟೆಸ್ಟ್ ಮಾಡಲಿಕ್ಕೆ ಎಷ್ಟು ಮೂಲ್ಯ ಆಗುತ್ತೆ ಮತ್ತು ಎಷ್ಟು ದಿನದಾಗ ನಿಮಗೆ ರಿಪೋರ್ಟ್ ಸಿಗ್ತೈತಿ, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಮೊದಲು ಹೇಳ್ಕೊಡ್ತೀನಿ TSH ಅಂದ್ರೆ ಏನು. ಸೊ TSH ನೋಡ್ರಿ, ಥೈರಾಯ್ಡ್, T ಫಾರ್ ಥೈರಾಯ್ಡ್, S ಫಾರ್ ಸ್ಟಿಮ್ಯುಲೇಟಿಂಗ್, H ಫಾರ್ ಹಾರ್ಮೋನ್. TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನಿಗೆ TSH ಅಂತ ಕರೀತಾರ್ರಿ. ಇದು ಒಂದು ರಕ್ತ ಪರೀಕ್ಷೆ, ಅದರಲ್ಲಿ ಗೊತ್ತಾಗುತ್ತಾ ನಿಮ್ದು ಥೈರಾಯ್ಡ್ ಹಾರ್ಮೋನ್ಸ್ ಯಾವ ರೀತಿ ಇದೆ ಅಂತ. TSH ವ್ಯಾಲ್ಯೂಸ್ ಏನೈತೆ ನೋಡ್ರಿ, ನಿಮ್ಮ ರಕ್ತ ಒಳಗೆ ಬಹಳ ಜಾಸ್ತಿ ಇದ್ರೂ ತ್ರಾಸು, ಬಹಳ ಕಡಿಮೆ ಇದ್ರೂ ಥೈರಾಯ್ಡ್ ಸಮಸ್ಯೆ ಐತಂತ್ರ ಅದು ಸಜೆಸ್ಟ್ ಮಾಡ್ತೈತ್ರಿ. ಅದನ್ನ ಚೆಕ್ ಮಾಡ್ಲಿಕ್ಕೆ TSH ಟೆಸ್ಟ್ ಮಾಡಿಸ್ಲಾಗ್ತೈತಿ. ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ ಏನಿರ್ತೈತಿ ನೋಡ್ರಿ, ಅದು ತಯಾರ ಮಾಡ್ತೈತಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH ಅನ್ನ. ಮತ್ತು TSH ಏನಿದೆ ಇದು ನಿಮ್ಮ ಥೈರಾಯ್ಡಿಗೆ ಹೇಳ್ತೈತ್ರಿ ನೀವು ಯಾವ ಪ್ರಮಾಣದಾಗ ಥೈರಾಯ್ಡ್ ಹಾರ್ಮೋನ್ಸನ್ನು ತಯಾರ ಮಾಡಬೇಕು. T3 T4 ಏನಿದೆ ಹಾರ್ಮೋನು, ಅದನ್ನ ಯಾವ ಪ್ರಮಾಣದಾಗ ತಯಾರ ಮಾಡ್ಬೇಕಂತ TSH ಏನಿದೆ ನೋಡ್ರಿ ಥೈರಾಯ್ಡಿಗೆ ಹೇಳ್ತೈತ್ರಿ. TSH ಟೆಸ್ಟ್ ಏನೈತೆ ನೋಡ್ರಿ, ಇದನ್ನ ಮಾಡಿದ್ರೆ ಏನು ಗೊತ್ತಾಗುತ್ತಾ. ಸೊ ಇದ್ರಲ್ಲೇ ನೋಡ್ರಿ, ನಿಮ್ಗೆ ಥೈರಾಯ್ಡ್ ಸಂಬಂಧಿತ ಪ್ರಾಬ್ಲಮ್, ಹೈಪರ್ ಥೈರಾಯ್ಡಿಸಮ್ ಇಲ್ಲ ಹೈಪೋಥೈರಾಯ್ಡಿಸಮ್ ಐತೋ ಇಲ್ಲೋ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ರೀ. ಈಗ ಡಾಕ್ಟರ್ ನಿಮ್ಗೆ ಟೆಸ್ಟ್ ನಿಮ್ಮ ಮೈಯಾಗ ಏನೇನು ಲಕ್ಷಣ ನೋಡಿ ಇದನ್ನು ಬರೆದು ಕೊಡ್ತಾರನ್ನ ತಿಳಿಸ್ಕೊಡ್ತೀರಿ. ನೋಡ್ರಿ, ಈಗ ಹೈಪೋಥೈರಾಯ್ಡಿಸಮ್ ಲಕ್ಷಣ ನಿಮ್ಮ ಮೈಯಾಗ ಇತ್ತಂದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಟೆಸ್ಟ್ ಬರೆದು ಕೊಡ್ತಾರ. ಉದಾಹರಣೆಗೆ ಯಾವ್ಯಾವ ಲಕ್ಷಣ ಅಂದ್ರೆ, ನಿಮಗೆ ಬಹಳ ಆಯಾಸ ಆಗಕ್ಕೆ ಕುಂತೈತಂದ್ರೆ, ನಿಮ್ಮ ತೂಕ ಅನಾವಶ್ಯಕವಾಗಿ ತೂಕ ನಿಮ್ದು ಹೆಚ್ಚಾಗ್ತಾ ಇದೆ, ನೀವು ಬರಾಬರಿ ಡೈಟ್ ಮಾಡವಂತೀರಿ, ಎಕ್ಸರ್ಸೈಸ್ ಮಾಡವಂತೀರಿ ಅಂದ್ರೂ ತೂಕ ದಿನ ಹೆಚ್ಚಿಗೆ ಆಗ್ತಾ ಹೊಂಟು ಬಿಟ್ಟೈತಂದ್ರೆ, ಇಲ್ಲ ನಿಮ್ಗೆ ಬಹಳ ತಣ್ಣಗೆ ನಿಮ್ಮ ಮೈ ಫೀಲ್ ಆಗುತ್ತಂದ್ರೆ, ಹಂಗ ಮೈ ತಣ್ಣಗೆ ಅನಿಸ್ತಿರ್ತೈತೆ ಯಾವಾಗ ನೋಡಿದ್ರ ಅಂದ್ರೆ, ಕೈ ಕಾಲು ಬಹಳ ಜಾಸ್ತಿ ನೋಸ್ತವು, ಮಾಂಸಪೇಶಿ ಬಹಳ ಜಾಸ್ತಿ ನೋಸ್ತವು ಅಂದ್ರೆ, ನಿಮ್ಮ ತ್ವಚ ಬಹಳ ಜಾಸ್ತಿ ಡ್ರೈ ಇರ್ತೈತಂದ್ರೆ, ಕೂದಲ ಬಹಳ ತೆಳ್ಳಗೆ ಹಾಕೊಂತ ಹೊಂಟು ಬಿಟ್ಟಾವಂದ್ರೆ, ಇಲ್ಲ ಮಹಿಳೆಯವರಿಗೆ ಪೀರಿಯಡ್ಸ್ ಮುಟ್ಟು ಏನಿರ್ತೈತೆ ನೋಡ್ರಿ ರೆಗ್ಯುಲರ್ ಆಗಂಗಿಲ್ಲ, ಇರ್ರೆಗ್ಯುಲರ್ ಟೈಮ್ ತಪ್ಪಿ ಆಗಕ್ಕೆ ಕುಂತೈತಿ, ಇಲ್ಲ ಆಗೋ ಮುಂದೆ ಬಹಳ ಹೆವಿ ಪೀರಿಯಡ್ಸ್ ಆಗ್ತವೆ, ಇಲ್ಲ ನಿಮ್ಗೆ ಡಿಪ್ರೆಷನ್ ಥರ ಫೀಲ್ ಆಗ್ತೈತಂದ್ರೆ, ಇಲ್ಲ ನಿಮ್ಗೆ ಮಲಬದ್ಧತೆ ಸಮಸ್ಯೆ, ಕಾನ್ಸ್ಟಿಪೇಷನ್ ಸಮಸ್ಯೆ ಐತೆ, ಹೊಟ್ಟೆ ಸ್ವಚ್ಛ ಸಾಫ್ ಆಗಲ್ಲ ಅಂದ್ರೆ, ಇವೆಲ್ಲ ಹೈಪೋಥೈರಾಯ್ಡಿಸಮ್ ಲಕ್ಷಣ ರೀ. ಇವೆಲ್ಲ ಲಕ್ಷಣ ನಿಮ್ಗೆ ಏನ್ರ ಇತ್ತಂದ್ರೆ ಡಾಕ್ಟರ್ ಚೆಕ್ ಮಾಡಲಿಕ್ಕೆ ನಿಮ್ಗೆ ಇದನ್ನ ಟೆಸ್ಟ್ ಬರೆದು ಕೊಟ್ಟಿರ್ತಾರ್ರಿ. ಈ ಟೆಸ್ಟ್ ಯಾವ ರೀತಿ ಮಾಡ್ಲಾಗ್ತೈತಿ. ಸೊ ನೋಡ್ರಿ, ನಿಮ್ಮ ಕೈ ಒಳಗಡೆ ವೇನ್ಸ್ ಇರ್ತಾವ ನೋಡ್ರಿ. ಸೊ ಸಿರಿಂಜ್ ಹೆಲ್ಪ್ ತಗೊಂಡು ನಿಮ್ಮ ಕೈಯಾಗಿನ ವೇನ್ಸ್ ನರಗಳಲ್ಲಿ 5 ml ಮಟ್ಟ ರಕ್ತದ ಸ್ಯಾಂಪಲ್ ತಕೊಂತಾರ್ರಿ. ಅದನ್ನ ಟ್ಯೂಬ್ ಒಳಗೆ ಹಾಕಿ ಲ್ಯಾಬಿಗೆ ಕಳಿಸ್ಕೊಡ್ತಾರ್ರಿ. ಈ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಸ್ಪೆಷಲ್ ಪ್ರಿಪರೇಷನ್ ಮಾಡ್ಕೋಬೇಕಾ? ಹೌದು, ಈ ಟೆಸ್ಟ್ ಯಾವಾಗಲೂ ನೀವು ಹಾಳ ಹೊಟ್ಟಿಲೆ ಮಾಡ್ಬೇಕ್ರಿ, ಫಾಸ್ಟಿಂಗ್ ನಲ್ಲೇ ಮಾಡಬೇಕು. ರಾತ್ರಿ ಏನು ಊಟ ಮಾಡಿರ್ತೇವೆ ನೋಡ್ರಿ ಅದೇ ಕರೆವು, ಅದಾದ್ಮೇಲೆ ಮತ್ತೆ ಏನು ರಾತ್ರಿ ಏನು ತಿನ್ನಕ್ ಹೋಗ್ಬಿಡ್ರಿ, ಬೆಳಿಗ್ಗೆ ಏನು ತಿನ್ನಕ್ ಹೋಗ್ಬಿಡ್ರಿ, ನೀರು ಕುಡಿಬಹುದು, ಆದ್ರೆ ಟೀ ಕಾಫಿ ನಾಷ್ಟ ಅಂತದ್ ಏನ್ ಮಾಡಕ್ ಹೋಗ್ಬಿಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ದು ಸ್ಯಾಂಪಲ್ ಕೊಟ್ರೆ ಅದು ರಿಪೋರ್ಟ್ಸ್ ಏನದ ನೋಡ್ರಿ ಬಹಳ ಅಕ್ಯುರೇಟ್ ಆಗಿ ಬರ್ತಾವ. ಈಗ TSH ಏನಿದೆ ಇದ್ರ ನಾರ್ಮಲ್ ರೇಂಜ್ ಎಷ್ಟು? ಸೊ ನೋಡ್ರಿ, ಒಂದು ಅಡಲ್ಟ್ ವ್ಯಕ್ತಿದಾಗ TSH ನಾರ್ಮಲ್ ರೇಂಜ್ ಎಷ್ಟಪ್ಪ ಅಂದ್ರೆ 0.35 ಲಿಂದ ಹಿಡ್ಕೊಂಡು 5.50 ಇಂಟರ್ನ್ಯಾಷನಲ್ ಯೂನಿಟ್ ಪರ್ ml ಇದ್ರದ್ದು ನಾರ್ಮಲ್ ರೇಂಜ್ ರೀ. ಈಗ ಇದನ್ನ ರಿಪೋರ್ಟ್ ನಿಮ್ಮ ಕಡೆ ಬಂತಂದ್ರೆ ಯಾವ ರೀತಿ ನೀವು ರಿಪೋರ್ಟ್ ಓದ್ಬೋದು. ಸೊ ನೋಡ್ರಿ, ರಿಪೋರ್ಟ್ನಾಗ ನಿಮ್ಮ ಕಡೆ ವ್ಯಾಲ್ಯೂಸ್ ಬಂದಿರ್ತಾವೆ. ಸೊ ನಾರ್ಮಲ್ ವ್ಯಾಲ್ಯೂ ಎಷ್ಟೈತಂತ ನಾನು ನಿಮ್ಗೆ ತಿಳಿಸ್ಬಿಟ್ಟೀನಿ. ಸೊ TSH ವ್ಯಾಲ್ಯೂ ನಿಮ್ದು ನಾರ್ಮಲ್ಗಿಂತ ಜಾಸ್ತಿ ಐತಂದ್ರೆ ಅದರ ಅರ್ಥ ನಿಮ್ಗೆ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಐತಂದಂಗ್ರಿ. ಸೊ ಇದ್ರ ಪ್ರಕಾರ ಡಾಕ್ಟರ್ ನಿಮ್ಮ ರಿಪೋರ್ಟನ್ನು ಓದ್ಕೊಂಡು ನಿಮ್ಗೆ ಮೆಡಿಸಿನ್ ಏನೇನು ಕೊಡ್ಬೇಕಂತ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಮೆಡಿಸಿನ್ಸ್ ಕೊಡ್ತಾರ್ರಿ. ಈಗ ಈ ಟೆಸ್ಟ್ ಮಾಡಿಸ್ಲಿಕ್ಕೆ ಎಷ್ಟು ಮೂಲ್ಯ ಆಗುತ್ತಾ, ಎಷ್ಟು ಟೈಮ್ನಾಗ ಈ ರಿಪೋರ್ಟ್ಸ್ ನಿಮ್ಗೆ ಸಿಗ್ತಾವೆ. ಸೊ ನೋಡ್ರಿ, 500 600 ರೂಪಾಯಿ ಈ ಟೆಸ್ಟಿಗೆ ಬೀಳ್ಬಹುದು. ಮತ್ತು ಇದ್ರ ವ್ಯಾಲ್ಯೂ ಏನಿರುತ್ತೆ ನೋಡ್ರಿ, ಟೆಸ್ಟದ್ದು ರೇಟ್ ಎಷ್ಟು ಇರ್ಬೇಕು ಅನ್ನೋದು ಅದು ಡಿಪೆಂಡ್ ಆಗುತ್ತೆ ನೀವು ಯಾವ ಸಿಟಿಯಾಗ ಅದಿರಿ ಮತ್ತು ನೀವು ಯಾವ ರಾಜ್ಯದಾಗ ಅದಿರಿ ಅಂತ.
ಮತ್ತು ಯಾವ ಬ್ಲಡ್ ಟೆಸ್ಟ್ ಏನಿದೆ ನೋಡ್ರಿ, ನೀವು ಯಾವ ಲ್ಯಾಬ್ನ ಇಂತ್ರ ಮಾಡಿಸ್ಕೊಳ ಅಂತೀರಿ, ನೀವು ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಲ್ಯಾಬ್ಸ್ನ ಹೋದ್ರೆ ರೇಟ್ ಇನ್ನೂ ಭಾಳ ಜಾಸ್ತಿ ಇರ್ತಾವ್ರಿ. ಸೊ ಇದ್ರದ್ದು ಟೆಸ್ಟದ ರಿಪೋರ್ಟ್ ಏನಿದೆ ನೋಡ್ರಿ, ನಿಮ್ಗೆ 24 ಗಂಟೆಲಿಂದ ಹಿಡ್ಕೊಂಡು 48 ಗಂಟೆ ಒಳಗೆ ಸಿಗ್ತೈತೆ. ಅಂದ್ರೆ 1-2 ದಿನದಾಗ ನಿಮ್ಮ ರಿಪೋರ್ಟ್ ನಿಮ್ಮ ಕೈಯಾಗ ಸಿಕ್ಬಿಡ್ತಾವ್ರಿ. ಸೊ ಅನ್ಕೊಂತೀನಿ TSH ಟೆಸ್ಟ್ ಬಗ್ಗೆ ನಾ ಏನು ಮಾಹಿತಿ ನಿಮ್ಮೆಲ್ಲರಿಗೆ ಈ ವಿಡಿಯೋದ ತಿಳಿಸ್ಕೊಟ್ಟಿನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕಂತ. ಸೊ ನೀವು ಈ ವಿಡಿಯೋ ನೋಡಾದ್ಮೇಲೂ ನಿಮ್ಗೆ ಏನರ ಮನಸ್ಸಿನ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.